ಮಂಡ್ಯ ಜಿಲ್ಲೆ ಸಿಎಕೆರೆ ಹೋಬಳಿ ಮಣಿಗೆರೆ ಗ್ರಾಮ ಕೈಲಾಸವಾಗಿ ಕಂಗೊಳಿಸುತ್ತಿರುವಂತಹ ಸಂದರ್ಭ. ಜಗಜ್ಜನನಿ ಕಬ್ಬಾಳಮ್ಮ, ಪಟ್ಟಲದಮ್ಮ, ಕೆಂಪಮ್ಮ, ರಾಮಲಿಂಗೇಶ್ವರ, ಚಿಕ್ಕಮ್ಮ ತಾಯಿ ಗ್ರಾಮ ದೇವತೆಗಳನ್ನು ಭಕ್ತಿಯಿಂದ ಪೂಜೆ ಮಾಡಿ 3 ದಿವಸಗಳಿಂದ ನಿರಂತರವಾದಂತಹ ದಾಸೋಹ ಮಾಡುವುದರ ಜೊತೆಗೆ ಎಲ್ಲ ಮಠಾಧೀಶ್ವರು ಜಗದ್ಗುರುಗಳು ಪಾದವನ್ನಿಟ್ಟು ಈ ಗ್ರಾಮದ ಪಾಪವೆಲ್ಲ ಕಳೆದು ಹೋಗಿದೆ. ದುಷ್ಟ ದೇವತೆಗಳೆಲ್ಲ ಊರಿಂದ ಆಚೆಗೆ ಹೊರಟೋಗಿದ್ದಾರೆ. ದೈವ ಶಕ್ತಿ ನೆಲೆಯಾಗಿದೆ. ಇಂತಹ ಪವಿತ್ರವಾದ ಎಡಗುಡ್ಡರು ಮತ್ತು ಎಲ್ಲ ಭಕ್ತ ಮಹಾಶಯರು ಕೂಡ ಗ್ರಾಮಸ್ಥರು ಎಲ್ಲ ಕೋಮುವಾರನ ಯಜಮಾನರುಗಳ ಸಮಕ್ಷಮದಲ್ಲಿ ಇವತ್ತು ಮೆಚ್ಚಿಸೋದಕ್ಕೆ ಎಷ್ಟೇ ಸುಲಭವಾದ ಮಾರ್ಗಗಳಿದ್ರು ಯಾವುದರಿಂದಲೂ ಭಗವಂತ ನಮ್ಮ ಕಣ್ಣ ಕಾಣಿಸೋಲ್ಲ, ನಮಗೊಲ್ಲದು ಬರಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಅವನ ಸ್ಮರಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಭಕ್ತವತ್ಸಲನಾದ ಭಗವಂತನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಅದಕ್ಕೆ ಬೇಡರ ಕಣ್ಣಪ್ಪ ತನ್ನ ಕಣ್ಣುಗಳನ್ನು ಕಿತ್ತು ಶಿವನಿಗೆ ಸಮರ್ಪಿಸ್ತಾನೆ. ದೇವರ ದಾಸಿಮಯ್ಯ 1 ಮೊಳೆ ಬಟ್ಟೆಯನ್ನು ನೇದು ಶಿವನ ಪರಮ ಭಕ್ತನಾಗ್ತಾನೆ. ಘೋರ ಕುಂಬಾರ ತನ್ನ ಮಗನನ್ನೇ ಮಣ್ಣೊಳಗೆ ಮಣ್ಣಾಗಿ ತುಳಿದು ಯಾವ ಆ ಘೋರ ಕುಂಬಾರ ಭಕ್ತ ಕುಂಬಾರ ಅನ್ಸ್ಕೋತಾನೆ. ಇಷ್ಟೇ ಅಲ್ಲ, ಹರಿಶ್ಚಂದ್ರ ರಾಜ್ಯಾದಿ ಸಕಲೈಶ್ವರ್ಯಗಳನ್ನು ದಾನ ಮಾಡಿ ಹೆಂಡತಿ ಮಕ್ಕಳನ್ನು ಮಾರಿಕೊಂಡು ಸ್ಮಶಾನವಾಸಿ ಆಯ್ತಾನೆ. ಆದರೆ ಆ ಕಷ್ಟವನ್ನು ನಾವು ಯಾರು ಇವತ್ತಿನ ಕಾಲದಲ್ಲಿ ಪಡೋಕ್ಕಾಗಲ್ಲ. ಹರಿಶ್ಚಂದ್ರನಂತೆ ಕಾಡ್ಗೆ ಹೋಗೋ ಅಂದ್ರೆ ಯಾರು ಹೋಗಲ್ಲ. ಮುಂಗಳಿಗೆ ಬಂದು ಭಗವಂತನ ಕತೆ ಕೇಳಿ ಅಂದ್ರೆ ಬರೋದು ಕಷ್ಟ, ಇನ್ನು ಕಾಡ್ಗೆ ಹೋಯ್ತಾರೋ. ಅಷ್ಟೇ ಅಲ್ಲ, ಕಣ್ಣಪ್ಪನಂತೆ ಕಣ್ಣು ಕಿತ್ಕೊಡಿ ಅಂದ್ರೆ ಯಾರೂ ಸಾಧ್ಯವಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಘೋರ ಕುಂಬಾರ ತನ್ನ ಮಗನನ್ನೇ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಣ್ಣೊಳಗೆ ಮಣ್ಣಾಗಿ ತುಳಿತಾನೆ. ಅವನ ಭಕ್ತಿ ಅಂತದ್ದು ನೋಡಿ. ಅದಕ್ಕೆ ಒಂದ್ಸಾರಿ ಗೋವಿಂದ ಅಂತ ಕೂಗಿ ಅವನಿಗೆ ಸಿಕ್ಕಿದ ಪುಣ್ಯ ನಿಮಗೂ ಸಿಗುತ್ತೆ. ಇಂದಿರಾರಮಣ ಗೋವಿಂದ ಗೋವಿಂದ, ಆಂಜನೇಯವರನ ಗೋವಿಂದ ಗೋವಿಂದ, ಕಾಲಭೈರವನ ಪಾದಕ್ಕೆ ಗೋವಿಂದ ಗೋವಿಂದ, ದೊಡ್ಡವರು ಸಿದ್ದಪ್ಪಾದಿಮಂಟೆ ಸ್ವಾಮಿಯವರ ಪಾದಕ್ಕೆ ಗೋವಿಂದ ಗೋವಿಂದ. ಮಾತ್ಮಲ್ಲಯ್ಯ ನಾವೇ ಕೂಕ್ಕತ್ತೀವಿ ಬಿಡಿ. ಅದಕ್ಕೆ ನೋಡಿ ಈ ಗೀತೆಯಲ್ಲಿ ಏನಂತ ಸಾರಿದ್ದಾರೆ. ರಂಗ ವಿಠಲ ರಂಗ ಪಾಂಡುರಂಗ ಎಲ್ಲಿ ಮರೆಯಾದೆ ಪಾಂಡುರಂಗ ಹೀಗೆ ದೂರಾದೆ. ಎಲ್ಲಿ ಮರೆಯಾದೆ ವಿಠಲಾಯಿಗೆ ದೂರಾದೆ ರಂಗಾಯಿಗೆ ದೂರಾದೆ. ಎಲ್ಲಿ ಮರೆಯಾದೆ ವಿಠಲಾಯಿಗೆ ದೂರಾದೆ ರಂಗಾಯಿಗೆ ದೂರಾದೆ. ಎಲ್ಲಿ ಮರೆಯಾದೆ ಸೇವಕನಂತೆ ನಂದೆಡೆ ನಿಂತೆ ದೇವರ ದೇವ ಎಂಬುದ ಬರದೆ ಸೇವಕನಂತೆ ನಂದೆಡೆ ನಿಂತೆ ಮಾಧವರನ್ನ ಮಾಯಾಜಾಲ ಮಾಧವರನ್ನ ಮಾಯಾಜಾಲ ಮಾನವನಾನು ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲಾಯಿಗೆ ದೂರಾದೆ ವಿಠಲ ರಂಗ
ವಿಠಲ ರಂಗ ಸಾಧಿಸಿ ಹರಿಯ ಪ್ರೀತಿಯ ಒಲವು ಪೂಜಿಸಿದಂತ ಪೂಜ್ಯರು ನೀವು ಸಾಧಿಸಿ ಹರಿಯ ಪ್ರೀತಿಯ ಒಲವು ಪೂಜಿಸಿದಂತ ಪೂಜ್ಯರು ನೀವು ಬಲ್ಲಿದೆ ಅವನ ಅಂತರಂಗ ಎಲ್ಲಿಗಲೇ ಪಾಂಡುರಂಗ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ವಿಠಲ ರಂಗ ವಿಠಲ ರಂಗ ಗದ್ದಲಾಯ್ತು ಗೊತ್ತಾಗದಾಯ್ತೆ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ ಮುತ್ತಂತ ನಿನ್ನ ಕೈ ತುತ್ತನ್ನು ಹೊತ್ತಾಯ್ತು ಭಾನು ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ ಹತ್ತಿರೋ ಬದುಕ ನೆನೆಸಿ ಬೆಳಕ ಹತ್ತಿಸಿ ಕಾಯು ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ ಹೆತ್ತವಳನ್ನೇ ನೆತ್ತಿಕೊಂಡು ನನ್ನತ್ತ ನೋಡು ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ ನೀಯನ್ನ ಮನ ನೀಯನ್ನ ಧನ ನೀಯನ್ನ ಪ್ರಾಣ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ ಎಂದು ನಾನಿದೆಯೇ ಮುಖ ತೋರಬರೆ ಎಂದು ನಾನಿದೆಯೇ ಮುಖ ತೋರಬರೆ ವಿಠಲ ವಿಠಲ ಜೈ ಜೈ ವಿಠಲ 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 ಇಂದಿರಾ ರಮಣ ಗೋವಿಂದ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಪಟ್ಟಣದ ತಾಯಿ ಪಾರ್ವತಿ ಗೋವಿಂದ ಗೋವಿಂದ. ನಮ್ಮ ಮಣಿಗೆರೆ ಗ್ರಾಮ ಇವತ್ತು ಭೂಕೈಲಾಸ ಕ್ಷೇತ್ರವಾಗಿ ಮೆರಿತಾ ಇರುವ ಸಂದರ್ಭದಲ್ಲಿ ಎಲ್ಲ ಅದ್ಭುತವಾದ ಕಾರ್ಯವನ್ನ ಮೊದಲು ಹೇಳಿದ ಹಾಗೆ ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂತ ಒಂದು ಪುಣ್ಯ ಕಾರ್ಯಕ್ರಮ. ಚೋಳರ ಕಾಲದಲ್ಲಿ ಕಟ್ಟಿದ ದೇವಸ್ಥಾನಗಳು ನೋಡ್ಬಿಟ್ಟು ಹೇಳ್ತೀವಿ ಇದು ಚೋಳರ ಕಾಲದ ದೇವಸ್ಥಾನ ಅಂತ. ನಾವು ಈಗ ಕಟ್ಟಿದ ದೇವಸ್ಥಾನವನ್ನು ಮುಂದಿನ ತಲೆಮಾರಿನ ಮಕ್ಕಳು ಮೊಮ್ಮಕ್ಕಳೆಲ್ಲ ಏನಂತಾರೆ, ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಕಟ್ಟಿದಂತಹ ದೇವಸ್ಥಾನ, ಕಲ್ಲಿನಲ್ಲಿ ಕಟ್ಟಿರೋ ದೇವಸ್ಥಾನ ಅಂತ. ಅವ್ರು ಕಟ್ಟಿದ್ದಕ್ಕೆ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ನಾವು ಕಟ್ಟಿದ್ದನ್ನ ಮುಂದಿನ ಪೀಳಿಗೆ ಅವ್ರು ನೋಡ್ತಾರೆ. ಅದೇ ನೋಡಿ ಸಾರ್ಥಕಮಯವಾದ ಕೆಲಸ. ನಾವು ಸಂಪಾದನೆ ಮಾಡಿದ ಆಸ್ತಿ ಕಳೆದು ಹೋಗುತ್ತೆ, ಇಲ್ಲ ಪರರು ಹಂಚ್ಕೋತಾರೆ, ಇಲ್ಲ ಒಬ್ರಿಗೊಬ್ರು ಭಾಗ ಮಾಡ್ಕೋತಾರೆ. ಸಂಪಾದನೆ ಮಾಡಿದ ಹಣ, ಅಂತಸ್ತು, ಐಶ್ವರ್ಯ ಎಲ್ಲವೂ ಕಳೆದು ಹೋಗುತ್ತೆ. ನಾವು ಹೊಟ್ಟೋಗ್ತೀವಿ ಜಗತ್ತನ್ನು ಬಿಟ್ಟು. ಮಾಡಿದ ಒಳ್ಳೆಯ ಕೆಲಸ ಮಾತ್ರ ಯಾವತ್ತೂ ಅದಕ್ಕೆ ಸಾವಿಲ್ಲ. ಯಾವುದಕ್ಕೆ? ಒಳ್ಳೆಯ ಕೆಲಸಕ್ಕೆ. 1,000 ಕೊಟ್ಟಿರೋದು ಉಂಟು, ಲಕ್ಷ ಕೊಟ್ಟಿರೋರು ಉಂಟು. ಪಡಿ ಪದಾರ್ಥಗಳನ್ನು, ದೇವಸ್ಥಾನಕ್ಕೆ ಬೇಕಾದಂತ ವಸ್ತುಗಳನ್ನು ತೆಗೆದುಕೊಟ್ಟಿರೋರು ಉಂಟು. ಎಲ್ಲರ ಪುಣ್ಯವೂ ಕೂಡ ಒಂದು ಕಡೆ ಸೇರಿ ಒಂದು ದೇವಾಲಯವಾಗುತ್ತೆ. ಒಬ್ಬರೇ ದೇವಸ್ಥಾನ ಕಟ್ಟಿದ್ರೆ ಅದು ಸಾರ್ಥಕತೆ ಅಲ್ಲ. ಎಲ್ಲರದೂ ಸೇರಬೇಕು, ಎಲ್ಲ ಭಕ್ತಾದಿಗಳು ಕೂಡ ಸೇರಿ ಮಾಡಬೇಕು. ಅದು ದೇವರ ಆಸ್ಥಾನವಾದಂತಹ ಸ್ಥಳಕ್ಕೆ ದೇವಸ್ಥಾನ.
ಇಲ್ಲ ಅಂದ್ರೆ ಸ್ಥಾನ ಅವರವ್ರ ಸ್ಥಾನ ಆಗೋಯ್ತದ ಅದು. ಅದಕ್ಕೆ ನಾವೆಲ್ಲರೂ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿರುವಂಥ ಸಂದರ್ಭದಲ್ಲಿ ಇದು ಎಂಥ ದಿವಸ, ಮುಡುಕುತೊರೆ ಜಾತ್ರೆ, ಚಿಕ್ಕಲ್ಲೂರು ಜಾತ್ರೆ, ಸುತ್ತೂರು ಜಾತ್ರೆ, ಎಲ್ಲ ಕಡೆ ವೈಭೋಗವಾಗಿರ್ತಕ್ಕಂಥ ಮಲೈಮಾದೇಶ್ವರನ ಜಾತ್ರೆಗಳೆಲ್ಲ ಊರುಗಳಲ್ಲಿ ನಡೆಯತಕ್ಕಂಥ ಒಂದು ಮಹತ್ತರವಾದಂಥ ಪುಣ್ಯ ದಿವಸ, ರಥಸಪ್ತಮಿಯ ಪವಿತ್ರವಾದಂಥ ಮೊನ್ನೆ ದೇವಸ್ಥಾನದ ಉದ್ಘಾಟನೆ ದಿವಸ, ರಥಸಪ್ತಮಿಯ ಪುಣ್ಯ ದಿವಸ. ನಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಅನ್ನೋದು ಜಗದೊಳಗೆ ದೊಡ್ಡದು ನೋಡಿ. ಎಲ್ಲವನ್ನು ಸಂಪಾದನೆ ಮಾಡಬಹುದಂತೆ, ಆರೋಗ್ಯ ಮಾತ್ರ ಯಾರ ಹತ್ರನೂ ಇಸ್ಕೊಳಕ್ಕಾಗಲ್ಲ. ಯಾರ ಹತ್ರನಾರು ಈಸ್ಕೊಳಂಗೆ ಇದ್ಬಿಟ್ಟಿದ್ರೆ ನಾವು ಸಾಲ ತಕ್ಕೋಬೋದಾಗಿತ್ತು. ಯಾವುದನ್ನ? ಈ ಆರೋಗ್ಯ ಭಾಗ್ಯನ. ಇದು ಯಾರು ಸಿಗಲ್ಲ. ಮನುಷ್ಯನಾದವನು ಆಸೆ ತಂದವನೇ, ಆಯುಸ್ ತಂದಿಲ್ಲ. ಹಣ ಸಂಪಾದನೆ ಮಾಡ್ತಾ ಇದ್ದಾನೆ, ಆರೋಗ್ಯ ಸಂಪಾದನೆ ಮಾಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ನೋಡಿ, ಹಣ, ಅಂತಸ್ತು, ಐಶ್ವರ್ಯಗಳಿಗಿಂತ ಮುಖ್ಯವಾಗಿ ಬೇಕಾಗಿರೋದು ಯಾವುದಪ್ಪ ಅಂದ್ರೆ ಆರೋಗ್ಯ ಭಾಗ್ಯ. ಈ ಆರೋಗ್ಯ ಭಾಗ್ಯವನ್ನ ನಾವೆಲ್ಲರೂ ಕೂಡ ಪಡ್ಕೋಬೇಕು ಅಂದ್ರೆ ಪರಮಾತ್ಮನ ಪವಿತ್ರವಾಗಿರ್ತಕ್ಕಂಥ ಭಕ್ತಿಯಿಂದ ಮಾತ್ರ ಸಾಧ್ಯವೇ ಹೊರತು ಇನ್ಯಾವುದರಿಂದಲೂ ಕೂಡ ಭಗವಂತನಿಂದ ನಾವು ಆರೋಗ್ಯವನ್ನು ಪಡ್ಕೋಬೇಕು ಅಂದ್ರೆ ಯಾವ ರೂಪದಲ್ಲೂ ಆಗಲ್ಲ. ಹಣದಿಂದ ಸಂಪಾದನೆ ಮಾಡ್ತೀರಾ, ಐಶ್ವರ್ಯದಿಂದ ಸಂಪಾದನೆ ಮಾಡ್ತೀರಾ, ಹೊಲ ಗದ್ದೆ ಮನೆ ಮಠವನ್ನೇ ಇಟ್ಟಿದೀವಿ ಅಂತ ಸಂಪಾದನೆ ಮಾಡ್ತೀರಿ, ಎಲ್ಲ ಅವನೇ ಕೊಟ್ಟಿರೋದು. ಇವತ್ತು ಕೊಡ್ತಾನೆ, ನಾಳೆ ಕಿತ್ಕೋತಾನೆ, ಎಲ್ಲ ಅವನದೇ. ಸಿರಿ ಸಂಪತ್ತು ಐಶ್ವರ್ಯಗಳೆಲ್ಲ ದೇವರು. ದಾಸಿಮಯ್ಯನವರು ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮಯ ದಾನ, ಎತ್ತು ನಿಮ್ಮಯ ದಾನ, ಬಿತ್ತು ನಿಮ್ಮಯ ದಾನ, ಸುತ್ತಿ ಹರಿವ ಸಾಗರ ನಿಮ್ಮಯ ದಾನ, ನಿಮ್ಮ ದಾನವನುಂಡು ಹನ್ನೆರ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ. ಗಾಳಿ ಭಗವಂತಂದು, ಬೆಂಕಿ ಭಗವಂತಂದು, ನೀರು ಭಗವಂತಂದು, ಉಳುವ ಎತ್ತು ಭಗವಂತಂದು, ಬೆಳೆಯುವ ಪೈರು ಭಗವಂತ, ಬಿತ್ತುವ ಕಾಳು ಭಗವಂತಂದು, ಮಳೆ ಭಗವಂತಂದು, ಬೆಂಕಿ ಭಗವಂತಂದು, ಗಾಳಿ ಭಗವಂತಂದು, ಎಲ್ಲ ಪರಮಾತ್ಮನಿಂದ ಪಡ್ಕೊಂಡ ಈ ಮಾನವ ನನ್ನದು ಅಂತಾನಲ್ಲ, ಯಾವುದು ಇವನದು? ಯಾವುದು ಇವನದಲ್ಲ. ಅದಕ್ಕೆ ಎಲ್ಲವನ್ನು ಪಡ್ಕೊಂಡಿರೋ ಮಾನವ ಭಗವಂತನ ಭಕ್ತಿಯನ್ನು ಸಂಪಾದನೆ ಮಾಡ್ಕೋ, ಇದೆಲ್ಲವೂ ಅದರೊಳಗೆ ಸಿಗುತ್ತೆ. ಕೆಲವ್ರು ನೋಡಿ ಈಚೆಗೆ ಬರಲ್ಲ, ಅವರು ಊಟದ ಟೈಮ್ಗಾರು ಬರ್ತಾರ ಏನೋ ಗೊತ್ತಿಲ್ಲ, ಒಟ್ಲಿ ಅವ್ರು ಪಾಡ್ಗವ್ರು ಏನೋ ಕಾರ್ಯಕ್ರಮ ಮಾಡ್ಕೊತವ್ರ ಮಾಡ್ಕೊಳ್ಳಿ ಅಂತ. ನಾವು ಶುರು ಮಾಡಿ ಎಷ್ಟೊತ್ತಾಯ್ತು, ಇಷ್ಟು ಜನ ಸೇರೋವ್ರೆ ಕಷ್ಟಪಟ್ಟು, ಈಗ ಎಲ್ಲರೂ ಬತ್ತಾವ್ರೆ. ಇಂಥ ಒಂದು ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಪರಮಾತ್ಮನ ಒಂದು ಸಾಕ್ಷಾತ್ಕಾರ, ಅವನ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಪುಣ್ಯವನ್ನ, ಆರೋಗ್ಯವನ್ನ ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲರೂ ಅವನನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು, ಅವನನ್ನ ಭಕ್ತಿಯಿಂದ ಧ್ಯಾನ ಮಾಡಬೇಕು. ಎಲ್ಲವೂ ಕೂಡ ಅವನಿಂದಲೇ ಸಿಗೋದು ಅನ್ನೋದಕ್ಕೆ ಈ ಗೀತೆ. ಅದಕ್ಕೆ ನೋಡಿ, ಇಂತಹ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆರೋಗ್ಯ ಭಾಗ್ಯವನ್ನು ಪರಮಾತ್ಮನಲ್ಲಿ ಬೇಡಿಕೊಳ್ಳಬೇಕು ಅನ್ನುವಂಥ ಪುಣ್ಯ ದಿವಸದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಅವನ ಸ್ಮರಣೆಯನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಶುಭವನ್ನ ಕೊಟ್ಟು ಕಾಪಾಡಲಿ ಅಂತ ಅಪೇಕ್ಷೆ ಮೇರೆಗೆ ಒಂದು ಗೀತೆಯನ್ನು ಆಡ್ತಾ, ನಿಮಗೂ ಎಲ್ರಿಗೂ ಟೀ ಕೊಡಬೇಕು ಅಂತ ಆಸೆ ಇರಲಿ. ಅಣ್ಣ ಈ ಲೈಟ್ ಹಾಕ್ಸ್ಬಿಡಿ ಒಂಚೂರು. ಓ ಓ ಬ್ರಹ್ಮಾನಂದ
ಓಂಕಾರ ಆತ್ಮಾನಂದ ಸಾಕಾರ ವೇದಾಂತರ್ಯ ಚಿಂಕಾರ ಆಧ್ಯಾತ್ಮಾಭಿಸಾರ ಹೇ ದಿನಕರ ಶುಭಕರ ಹರಿಹರ ಈ ಧರಣಿಯ ದೇಗುಲ ಬೆಳಗುವ ನೀಗಿಸುವ ಮಾನಸ ಮಂದಿರವೋ ನಾರದಾನವೋ ಆತ್ಮಾನಂದ ಸಾಕಾರ ವೇದಾಂತರ್ಯ ಚಿಂಕಾರ ಆಧ್ಯಾತ್ಮಾಭಿಸಾರ ನಗುವ ಮನಸ್ಸೇ ಸಾಕು ನಮಗೆ ಹಗಲು ಗನಸು ಬೇಡ ಮನೆಯ ಎಂಬ ಪ್ರೀತಿ ಸಾಕು ಹಳ್ಳಿ ಚಿನ್ನ ಬೇಡ ತಂದೆ ತಾಯಿ ದೈವ ಗುರುಗಳನ್ನ ದೈವ ಎಂಬ ನಮ್ಮ ಹೃದಯ ತುಂಬಿಸೋ. ಸತ್ಯಾಗೋ ಕನ್ನಡಿಯೇ ಅಂತರದ ಬಾಳೋ ದಯೆಯೋರ ಧರಣಿಯೇ ಮನೋಧರ್ಮದೀಯೋ ನನ್ನಯಲ್ಲ ಜೀವ ನನ್ನದ ಭಾವ ಬಾಳಿನಲ್ಲಿ ತುಂಬೋ ವಿದ್ಯ ವಿದಯ ಗರ್ವಿಸುವ
ಶಾರದಮ್ಮ ತಾಯಿ ಪಾದಕ್ಕೆ, ಗೆ ಕೆಂಪಮ್ಮ ತಾಯಿ ಪಾದಕ್ಕೆ, ಗೆ ಚಿಕ್ಕಮ್ಮ ತಾಯಿ ಪಾದಕ್ಕೆ, ಗೆ ಕಬ್ಬಾಳಮ್ಮ ತಾಯಿ ಪಾದಕ್ಕೆ, ಗೆ ರಾಮಲಿಂಗೇಶ್ವರನ ಪಾದಕ್ಕೆ. ಗೆ ಬಹಳ ಅಪರೂಪವಾದ ದೇವರುಗಳು ಈ ಗ್ರಾಮದಲ್ಲಿ ನೆಲೆಯಾಗಿರ್ತಕ್ಕಂಥದ್ದು. ದೇವನೊಬ್ಬ ನಾಮ ಹಲವು. ಕೆಂಪಮ್ಮನಾರು, ಚಿಕ್ಕಮ್ಮನಾರು, ಪಟ್ಟಣದಮ್ಮ ಯಾರು, ಕಬ್ಬಾಳಮ್ಮ ಯಾರು? ಈ ಗ್ರಾಮದಲ್ಲಿ ಮೂಲ ದೇವತೆಯಾಗಿ ಶಿವನೇ ರಾಮಲಿಂಗೇಶ್ವರನಾಗಿ. ರಾಮಲಿಂಗೇಶ್ವರ ಅಂದರೆ ರಾಮಾಯಣಕ್ಕೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಕಪಿಗಳೆಲ್ಲ ಸೇತುವೆಯನ್ನು ಕಟ್ಟಿ, ರಾಮ ಸೇತುವೆಯನ್ನು ಕಟ್ಟಿ, ರಾಮ ರಾವಣರ ಯುದ್ಧವಾಗಿ ರಾವಣ ಮಡಿಯೋದಕ್ಕೆ ಕಾರಣ ಯಾವ ರಾಮನು ಭಕ್ತಿಯಿಂದ ಲಿಂಗವನ್ನ ಪೂಜೆ ಮಾಡ್ತಾನೆ ಎಲ್ಲಿ? ರಾಮೇಶ್ವರಂ ಎಂಬತಕ್ಕಂಥ ಸ್ಥಳದಲ್ಲಿ. ಅಲ್ಲಿ ರಾಮಲಿಂಗೇಶ್ವರ ತಾನು ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಯಾಗಿರಬೇಕಾದ್ರೆ ಆ ರಾಮಲಿಂಗೇಶ್ವರನ ಅಪಾರವಾದ ಅವತಾರ ರೂಪಗಳು ಅನೇಕ ಗ್ರಾಮಗಳಲ್ಲಿ. ರಾಮಲಿಂಗೇಶ್ವರ ದೇವಸ್ಥಾನ ಅಂದ್ರೆ ನೆನ್ನೆದು ಮೊನ್ನೆದು 100 ವರ್ಷದ್ದಲ್ಲ, ಅದು ಸಾವಿರಾರು ವರ್ಷ ಹಳೇದು. ಆ ಪವಿತ್ರವಾದ ತ್ರೇತಾಯುಗದಿಂದ ಬಂದಂತ ರಾಮಲಿಂಗ ಎಂಬತಕ್ಕಂಥ ಹೆಸರಿನಿಂದ ಜಗತ್ತನ್ನು ಉದ್ಧರಿಸಲು ಬಂದಂತ ಪರಮಾತ್ಮ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಲ್ಲಿ ನೆಲೆಗೊಂಡಿದ್ದಾನೆ. ಧರ್ಮಸ್ಥಳದಲ್ಲಿ ಮಂಜುನಾಥನಾಗಿ, ನಂಜನಗೂಡಿನಲ್ಲಿ ನಂಜುಂಡೇಶ್ವರನಾಗಿ, ಅರ್ಕೇಶ್ವರನಾಗಿ, ಸೋಮೇಶ್ವರನಾಗಿ, ದೇವನೊಬ್ಬ ನಾಮ ಹಲವು ಅಂತ ಹೇಳದ್ದು ಅದಕ್ಕೆ ನೋಡಿ. ಹಾಗೆ ಮಹಾನುಭಾವಳಾದ ಜಗಜ್ಜನನಿ ಪಾರ್ವತಾಂಬೆ ಕಬ್ಬಾಳಮ್ಮನಾಗಿ, ಮುಡುಕ್ತೊರೆ ಭ್ರಮರಾಂಬಿಕೆಯಾಗಿ, ಕೆಂಪಮ್ಮನಾಗಿ, ಈರಮ್ಮನಾಗಿ, ಚಿಕ್ಕಮ್ಮನಾಗಿ, ಪಟ್ಟಲದಮ್ಮನಾಗಿ 106 ಹೆಸರಿನಲ್ಲಿ ತಾಯಿ ನೆಲೆಗೊಂಡಿದ್ದಾಳೆ. ಶಿವನ ಅವತಾರಕ್ಕಿಂತ ತಾಯಿ ಅವತಾರ ಜಗದೊಳಗೆ ದೊಡ್ಡದು. ನಮ್ಮ ಕರ್ನಾಟಕದಲ್ಲಿ ರಾಮಲಿಂಗೇಶ್ವರನಂತೆ ನಂಜುಂಡೇಶ್ವರನಾಗಿ, ವೈದ್ಯೇಶ್ವರನಾಗಿ, ಅರ್ಕೇಶ್ವರನಾಗಿ, ಕಾಲಭೈರವನಾಗಿ ನಾನಾ ಹೆಸರುಗಳಲ್ಲಿ ನೆಲೆಗೊಂಡಿರತಕ್ಕಂಥ ಕ್ಷೇತ್ರಗಳಲ್ಲಿ ನಂಜುಂಡೇಶ್ವರನ ತಾಣವೂ ಕೂಡ ಒಂದು. ಅದಕ್ಕೆ ಅವನು ಹೇಳ್ತಾರೆ, ಜಗತ್ತಿನ ಅಂಧಕಾರವನ್ನು ದೂರ ಮಾಡತಕ್ಕಂಥ ಅವನು, ವಿಷವನ್ನ ತಾನು ಕುಡಿದು ಜಗತ್ತನ್ನೇ ಉದ್ಧರಿಸಿದವನು ಆ ನಂಜುಂಡೇಶ್ವರ. ಅವನ ಕೋರಿಕೆಯ ಗೀತೆ. ಆ ನಂಜುಂಡೇಶ್ವರನನ್ನು ಯಾವ ರೀತಿಯಾಗಿ ಕೊಂಡಾಡ್ತಾರೆ, ಆ ಭಗವಂತನನ್ನು ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಗೀತೆ. ನಂಜುಂಡೇಶ್ವರನ ಬಾರಕ್ಕೆ, ರಾಮಲಿಂಗೇಶ್ವರನ ಬಾರಕ್ಕೆ ಎಲ್ಲ ಮನ್ಲೆ ಕೂಗ್ತಾವ್ರೆ. ಹೌದು. ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನು ಕೊಡ್ತಕ್ಕಂತ ಈ ಸಂದರ್ಭದಲ್ಲಿ ಲೋಕವನ್ನು ಉಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿನಿಯೆಂದರು ನೋಡುತ್ತ ಬರುವ ಅರುಣಾಸಾಗರನೇ, ಗತಿನಿಯೆಂದರು ನೋಡುತ್ತ ಬರುವ ಅರುಣಾಸಾಗರನೇ. ವಿಷಕಂಠ ಶ್ರೀಕಂಠ ವಿಷಕಂಠ, ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿನಿಯೆಂದರೆ ನೋಡುತ್ತ ಬರುವ ಕರುಣಾಸಾಗರನೇ, ಗತಿನಿಯೆಂದರೆ ನೋಡುತ್ತ ಬರುವ ಕರುಣಾಸಾಗರನೇ. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ. ಹರಿಯುವ ನದಿಯಲ್ಲಿ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತೀರಿ. ಅರಳಿದ ಸುಮದಲ್ಲಿ ನಲಿಯುವ ಭ್ರಮರವು ಶಿವನಾಮ ಹಾಡುತ್ತಿದೆ. ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತಲಿಂದಲೇ ಧರಿಸುತ್ತಿದೆ. ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತಲಿಂದಲೇ ಧರಿಸುತ್ತಿದೆ. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ.
ಸನ್ನಿಧಿಯಲ್ಲಿ ಇರಿಸು. ಉಸಿರಿನ ಉಸಿರಲಿ ತಂದೆ ಎಂದು ನಿನ್ನ ನಾಮವನ್ನು ಬೆಳೆಸು. ಕತ್ತಲಲ್ಲಿ ನೆಮ್ಮದಿ ತುಂಬಿ ಹಿಡಿದು ನಡೆಸು. ಕತ್ತಲಲ್ಲಿ ನೆಮ್ಮದಿ ತುಂಬಿ ಹಿಡಿದು ನಡೆಸು. ಈ ಕಂಠ ವಿಷಕಂಠ, ಈ ಕಂಠ ವಿಷಕಂಠ. ಲೋಲವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಏಕಂಠ ವಿಷಕಂಠ, ಏಕಂಠ ವಿಷಕಂಠ. ಒಂದು ಸಣ್ಣ ಚಪ್ಪಾಳೆ, ಸ್ವಲ್ಪ ಜೋರಾಗಿ ಆಯಿತು. ಈ ಪವಿತ್ರವಾದ ಸುದಿನದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ, ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ತಾಯಿಯ ಸನ್ನಿಧಾನದಲ್ಲಿ ಇಲ್ಲಿ ಕೂತಿರೋದೇ ಒಂದು ಪುಣ್ಯ ಇವತ್ತು ನೋಡಿ. ಇಂಥ ದಿವಸದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ನೋವು, ದುಃಖ, ಸಂಕಟ ಭಗವಂತ ಕೊಟ್ಟೇ ಇರ್ತಾನೆ. ನಾವು ಪ್ರತಿಯೊಂದು ಕಥೆಯಲ್ಲಿ ಹೇಳ್ತಿದ್ದೀವಿ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದು ಬಂತು ಅಂತ. ಇಲ್ಲೂ ಬೇಕಾದಷ್ಟು ಜನ ಅವರ ಚಿಂತೆ ಇಲ್ಲದಿದ್ದವರು. ಆದರೆ ಈ ಸರ್ವ ಚಿಂತೆಗಳನ್ನು ದೂರ ಮಾಡೋಳು ಆ ಭಗವಂತ, ಆ ಪರಮಾತ್ಮ, ಮಹತಾಯಿಯ ಹೊರತು ಇನ್ಯಾರೂ ಅಲ್ಲ. ಯಾಕೆಂದ್ರೆ ಹೇಳಿಕೊಳ್ಳಲಾಗದ ನೋವು. ಕೆಲವು ಕಡೆ ಅವಳು ಮಹಾಪತಿವ್ರತೆ ಆಗಿರ್ತಾಳೆ, ಕೆಡುಕನಾದ ಗಂಡ ಸಿಕ್ಕಿರ್ತಾನೆ. ಅವನು ಒಳ್ಳೆಯವನಾಗಿರ್ತಾನೆ, ಯಾತಕ್ಕೂ ಬರದವಳು ಅವಳು ಸಿಕ್ಬಿಟ್ಟಿರ್ತಾಳೆ. ಇವರಿಬ್ಬರು ಒಳ್ಳೆಯವರಾಗಿರ್ತಾರೆ, ಹುಟ್ಟೋ ಮಕ್ಕಳು ಲೋಕ ಕಂಟಕರಾಗಿ ಹುಟ್ಟುಬಿಟ್ಟಿರ್ತಾರೆ. ನೋಡಿದ್ರ, ಜನ್ಮ ಜನ್ಮಾಂತರಗಳ ಈ ದುಃಖವನ್ನು ಭಗವಂತ ಒಂದೊಂದು ರೂಪದಲ್ಲಿ ಕೊಟ್ಟಿದ್ದಾನೆ. ರಾಘವೇಂದ್ರ ಸ್ವಾಮಿಯ ಗೀತೆಯಲ್ಲಿ ಒಂದು ಹಾಡು ಬರುತ್ತೆ. ತನ್ನ ಪತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ದೇವರನ್ನೇ ತಾನು ತನ್ನ ಬಳಿ ಕರ್ಕೊಂಡ್ಬರ್ತಾಳೆ. ಅವಳ ಅಚಲವಾದ ಭಕ್ತಿ ಅಂತಹದ್ದು, ಅವಳ ನಿಷ್ಠೆ ಅಂತಹದ್ದು. ಅದಕ್ಕೆ ನೀವು ಮುಂದೆ ಕೂತಿದಿರಲ್ಲ ತಾಯಿಂದ್ರು, ನಿಮ್ಮ ಶಕ್ತಿ ಅಪಾರ. ಅಲ್ಲಿ ಗುಡಿಯಲ್ಲಿ ಕೂತಿರೋಳು ತಾಯಿನೇ, ನೀವು ತಾಯಿನೇ. ಭೂಮಿಯಲ್ಲಿ ಅನ್ನದಾನ ತಾಯಿ ಆಗಿರುವ ಭೂತಾಯಿನೂ ಕೂಡ ತಾಯಿನೇ. ಯಾವ ನ್ಯಾಯ ದೇವತೆಯಾಗಿ ನ್ಯಾಯವನ್ನು ಕೊಡುವಳು ನ್ಯಾಯಾಲಯದಲ್ಲಿ ನ್ಯಾಯ ದೇವತೆನೂ ತಾಯಿನೇ. ಯಾವ ಭುವನೇಶ್ವರನೂ ತಾಯಿನೇ, ಚಾಮುಂಡೇಶ್ವರನೂ ತಾಯಿನೇ. ಒಡ ಹುಟ್ಟಿದವಳಾಗಿ ಪರರಮನೆಯ ದೀಪವನ್ನು ಬೆಳಗೋಳು ತಾಯಿನೇ. ನಮ್ಮ ಸಂಗಾತಿಯಾಗಿ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥವಳು ಒಂದು ಹೆಣ್ಣು ತಾಯಿನೇ. ಆ ಹೆಣ್ಣು ತನ್ನ ಜೀವನದಲ್ಲಿ ದೇವರನ್ನ ಯಾವ ರೀತಿಯಾಗಿ ಹರಕೆ ಹೊತ್ತುಕೊಂಡು ದೇವರನ್ನ ಬೇಡ್ಕೋತಾಳೆ ಅನ್ನೋದಕ್ಕೆ ಈ ರಾಘವೇಂದ್ರ ಸ್ವಾಮಿಯ ಒಂದು ಗೀತೆ. ನನ್ನ ಗತಿಯೇನು ನಿನ್ನ ಕರುಣೆಯ ಜ್ಯೋತಿ ಬಾಳು ಬೆಳಗುವ ತನಕ ಬಿಡಿಲಿ ನಿನ್ನ ಪಾದ, ಬಿಡಿಲಿ ನಿನ್ನ ಪಾದ. ಭೂಮಿ ಬಿಡಿಲಿ
ಅದಕ್ಕೆ ನೋಡಿ ಹಿಂದಿನ ಕಾಲದ ಗೀತೆಗಳು ಎಷ್ಟೊಂದು ಮಧುರ ಮತ್ತು ಎಷ್ಟೊಂದು ಭಕ್ತಿ. ಈಗ ಎಣ್ಣೆ ನಮ್ದು ಊಟ ನಿಮ್ದು ನೋಡೋದಕ್ಕೆ ಕುಣಿತಾವನೆ ಬೇಕಾರೆ ಭುಜ ಹೆಂಗ್ ಕುಣಿಸ್ತಾ ಇದ್ದಾನು. ಇವತ್ತಿನ ಕಾಲದಲ್ಲಿ ಎಂತೆಂಥ ಗೀತೆಗಳು ಬಂದಿದ್ರು ಕೂಡ ಈ ಮಧುರವಾದ ಹಳೆಯ ಚಿತ್ರಗೀತೆಗಳು, ಹಳೆಯ ಒಂದು ಈ ಗೀತೆಗಳನ್ನು ಯಾರಾದರೂ ಮರೆಯೋಕೆ ಸಾಧ್ಯವೇ? ಅವತ್ತಿನ ಕಾಲದಲ್ಲಿ ಇಲ್ಲ ಅಂತಲ್ಲ, ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಇತ್ತು ಅವತ್ತಿನ ಕಾಲದಲ್ಲೂ. ಆ ಗೀತೆಗಳು ಕೇಳೋದಕ್ಕೆ ಎಷ್ಟು ಮಧುರ. ಆ ಗೀತೆಗಳನ್ನು ಆಧರಿಸ್ಕೊಂಡು ಮಾಡಿರ್ತಕ್ಕಂಥ ಗೀತೆಗಳು ಎಷ್ಟು ಹೆಸರು ಪಡೆದು ಬಿಡ್ತು. ಕಸ್ತೂರಿ ನಿವಾಸ ಚಿತ್ರದಲ್ಲಿ ಒಂದು ಗೀತೆ ಬರೆದವ್ರೆ, ಸಾವಿಗೆ ಅಂತ ಬರೆದಂತ ಗೀತೆ ಅದು. ಏನಂತ, ಮನುಷ್ಯ ಒಂದಲ್ಲ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ನೀನು ಹೊರಟೋಗ್ತೀಯಲ್ಲಪ್ಪ, ಏನ್ ತಕೊಂಡು ಹೋಗ್ತೀಯ? ದೀಪ ತನಗೆ ತಾನು ಉರಿದು ಬೆಳಕು ಕೊಡುತ್ತೆ, ಚಿನ್ನ ತಾನು ಬೇಯಿಸಿದಷ್ಟು ಒಳಪನ್ನೇ ಹೆಚ್ಚುತ್ತೆ, ಕಬ್ಬು ಗಾಣಕ್ಕೆ ಕೊಟ್ಟು ಹಿಂಡಿದಷ್ಟು ಸಿಹಿ ರಸವನ್ನ ನಮಗ್ ಕೊಡುತ್ತೆ. ನೀನೇನ್ ಕೊಡ್ತೀಯ? ಇರೋ ತನಕ ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು, ಅವ್ರನ್ನ ಹಿಂಗ್ ಮಾಡ್ಬೇಕು, ಇವ್ರನ್ನ ಹಿಂಗ್ ಮಾಡ್ಬೇಕು, ನಾ ಸೋತ್ರೂ ಪರವಾಗಿಲ್ಲ ಅವ್ ಗೆಲ್ಬಾರ್ದು ಅಂತ ಹೊಟ್ಟೆ ಕಿಚ್ಚು ಪಟ್ಕೊಂಡು ಬದುಕ್ತೀಯ. ಮರಗಳು ಹಣ್ಣುಗಳು ಬಿಡುತ್ತೆ, ತಾನೇ ತಿನ್ನಲ್ಲ, ನಮಗ್ ಕೊಡುತ್ತೆ. ಆ ಮರದ ನೆರಳು ನಮಗ್ ಕೊಡುತ್ತೆ. ನೀರು ನದಿಯಲ್ಲಿ ಹರ್ಕೊಂಡು ಹೋಗುತ್ತಿರುತ್ತೆ, ತಾನು ಕುಡಿಯಲ್ಲ, ಪರರಿಗೆ, ಜಾನುವಾರುಗಳಿಗೆ, ಜನಗಳಿಗೆಲ್ಲ ಕೊಡುತ್ತೆ ಆ ನೀರು. ಮಾನವ, ನೀನು ಹುಟ್ಟಿದ ಸ್ಥಳದಲ್ಲಿ, ನೀನು ಕಾಲಿಟ್ಟ ಜಾಗದಲ್ಲಿ ಗರ್ಕೇನೂ ಬೆಳೆಯಲ್ಲ ಅಂತಾರೆ ದೊಡ್ಡವರು. ಹಾಗಾದ್ರೆ ನಿನ್ನ ಜನ್ಮ ಇಷ್ಟೇನಾ? ಇಲ್ಲ, ಪುಣ್ಯವನ್ನು ಗಳಿಸ್ಕೋಬೇಕು. ಆ ಒಂದು ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಬರ್ದವ್ರೆ ನೋಡಿ, ಹಾಡೇ ಬಿಡೋಣ. ಆಡಿಸಿ ನೋಡು, ಬೀಳಿಸಿ ನೋಡು, ಉರಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ಅಲೆಯಬಾರದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರಳಿ ಹೋಗದು. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟದಿಲ್ಲದು. ಹಿರಿಯರ ಬರಲಿ ಕಿರಿಯರ ಬರಲಿ ಭೇದ ತೋರದು. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟದಿಲ್ಲದು. ಹಿರಿಯರ ಬರಲಿ ಕಿರಿಯರ ಬರಲಿ ಭೇದ ತೋರದು. ಕಷ್ಟವರವೋ ಅಳುಕದೆ ಹಾಡಿ ತೂಗುತ್ತಿರುವುದು, ಹಾಡಿ ತೂಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರಳಿ ಹೋಗದು. ಕಪ್ಪು ಸಿಹಿಯ ತರುವುದು, ಬೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು. ಮೈಯಲ್ಲಿ ಎಂದರು ಕಪ್ಪು ಸಿಹಿಯ ತರುವುದು, ಬೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು. ಆನೆ ಉಳಿದರು ದೀಪವು ಮನೆಗೆ ಬೆಳಕು ತರುವುದು, ದೀಪ ಬೆಳಕು ತರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರಳಿ ಹೋಗದು. ಆಡಿಸುವಾತನ ಕೈ ಕೆಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯ ಜೀವವ ತುಂಬಿ ಉಳಿಸಿ ನಲಿಸಿದೆ. ಆಡಿಸುವಾತನ ಕೈ ಕೆಳಕದಲ್ಲಿ ಎಲ್ಲ ಅಡಗಿದೆ. ಆತನ
ಆತನ ಕರುಣೆಯ ಜೀವವ ತುಂಬಿ ಉಳಿಸಿ ನಲಿಸಿದೆ ಆ ಕೈ ಸೋತರೆ ಬೊಂಬೆಯ ಕಥೆಯೇ ಕೊನೆಯಾಗುವುದೇ ಕಥೆಯೇ ಕೊನೆಯಾಗುವುದೇ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ ಹೊಸ ಬೆಳಗೊಂಡು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ ಅಪ್ಪು ರಾಜಕುಮಾರ ಅಪ್ಪು ರಾಜಕುಮಾರ ನೋಡಿ, ಅದೊಂದು ಸಾಲ್ ತಕೊಂಡು ರಾಜಕುಮಾರ ಅಂತ ಅದೊಂದು ಹಾಡು ಮಾಡಿದ್ರು, ಅದು ಕೂಡ ಎಷ್ಟು ಹೆಸರುವಾಸಿ ಆಗೋಯ್ತು. ಓಲ್ಡ್ ಈಸ್ ಗೋಲ್ಡ್ ಅನ್ನೋದು ಅದಕ್ಕೆ. ಈಗ ನಮ್ಮ ಯಜಮಾನರು ನಮಗೆ ಮಾಲೆ ಹಾಕಿದ್ರಲ್ಲಿ ಅವ್ರ ಕಾಲದಲ್ಲಿ ಗಾಡಿ ಕಟ್ಕೊಂಡು ಸಿನಿಮಾ ನೋಡಕ್ ಹೋಯ್ತಿದ್ರು. ಅವರು ಗಾಡಿ ಕಟ್ಕೊಂಡು ಸಿನಿಮಾ ನೋಡಕ್ ಹೋಗ್ತಿದ್ದ ಕಾಲ ಹರಿಶ್ಚಂದ್ರ, ಬಬ್ರು ವಾಹನ ನೋಡ್ಕೊ ಬಂದು ನೀವು ಹೋಗಿ ನೋಡಿ ಆ ಸಿನಿಮಾ ನೋಡ್ಬಿಟ್ಟು ಪಾಠ ಕಲೀರಿ ಅಂತಿದ್ರಂತೆ. ಈಗ ನೋಡ್ಕೊ ಬಂದವ್ ಏನ್ ಮಾಡ್ತಾವೆ ಗೊತ್ತೇ? ತಲೆ ಕಟಿಂಗ್ ಮಾಡಿಸ್ಕೊಂಬತ್ತಾನೆ ನೋಡಿರ್ಬೇಕು ನಾವು. ಅದು ಯಾವ್ದೋ ಎಬ್ಬುಲಿ ಕಟಿಂಗ್ ಅಂತ ಸುತ್ತ ರೋಟ್ರಿ ಹೊಡೆದ್ಬಿಟ್ಟಾನ. ಅದು ಎಂತದ ಟ್ಯಾಕ್ಟರ್ ಹೊಡಿತಾರಲ್ಲ ರೋಟ್ರಿ, ಅದು ಯಾವ್ದೋ ಅದು ಹೊಡೆದ್ಬಿಟ್ಟು ಮಧ್ಯದಲ್ಲಿ ಮಟಾಳ ಕರಿಕಂಡ ಬಿಟ್ಟಾನ. ಯಾವ್ದಪ್ಪ? 350 ರೂಪಾಯಿ ಕಣ ಅದಕ್ಕ. ನಿಮ್ಗೂ ಮಾಡಿಸ್ಕೊಳ್ಳೆ? ಬೇಡ ಬಿಡಪ್ಪ, ನೀನೇ ಮಾಡಿಸ್ಕೊ. ನೋಡಿದ್ರ ಇಸ್ಕಳ ಯಜಮಾನ್ರತ ನಮ್ಮ ಚಿಕ್ಕಯ್ಯ ಗೌಡರು ನಮ್ಮ ಈ ಕಾರ್ಯಕ್ರಮಕ್ಕೆ ಹಾರೈಸಿ ನಮಗೆ ಹೂಮಾಲೆ ಹಾಕಿದವರು. ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಮಕ್ಕೆ ಹಿರಿಯರು, ಸುತ್ತಮುತ್ತಲ ಹಳ್ಳಿಗೆ ಹಿರಿಯರು. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಗ್ರಾಮದ ಯಜಮಾನರಾಗಿ ಗ್ರಾಮ ದೇವತೆಯ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕೆ ನೋಡಿ, ಅವರ ಕಾಲ ಮಹತ್ವವಾದದ್ದು, ಅವರ ಕಾಲ ಮಹಾಪಕ್ವವಾದದ್ದು. ಅದಕ್ಕೆ ಒಂದು ಶುಗರು BP ಏನೂ ಇಲ್ಲದಂತ 100 ವರ್ಷಗಳ ಕಾಲ ಬಾಳತಾ ಒಂದು ಆಯುಷ್ಯವಂತರಾಗ್ತಿದ್ರು. ಯಾಕೆಂದ್ರೆ ಯಾವುದೇ ರೀತಿಯಾದಂತ ಕಸರ ಮಿಶ್ರ ಇಲ್ಲ ಅವರ ಕಾಲದಲ್ಲಿ. ಈಗ ನಾವು ತಿನ್ನೋ ಆಹಾರವೆಲ್ಲ ಮಿಶ್ರ, ನಾವು ತಿನ್ನೋ ಆಹಾರವೆಲ್ಲ ವಿಷ. ನೋಡಿ, ಇಷ್ಟೇ ಜೀವನ. ಅದಕ್ಕೆ ನೋಡಿ, ಅವರ ಕಾಲದಲ್ಲಿ ನಾವೆಲ್ಲ ಬಬ್ರುವಾಹನ ಚಿತ್ರ ನೋಡಿರ್ತೀವಲ್ಲ, ಅದೆಷ್ಟು ಮಧುರವಾದ ಗೀತೆಗಳನ್ನ ಅವತ್ತಿನ ಕಾಲದಲ್ಲಿ ಹೊರತಂದ್ರು. ಅದೆಷ್ಟು ಚೆನ್ನಾಗಿತ್ತು, ಕೇಳೋದಕ್ಕೆ ಎಷ್ಟು ಇಂಪಾಗಿತ್ತು. ಆ ಗೀತೆಯನ್ನು ಹಾಡಬಹುದು. ಸುರಿಸಿದೆ ಕಪ್ಪನೆ ಮುಗಿದು ನೂತನ ಬಾಳಿನ ಶುಭೋದಯ, ಈ ಸಮಯ ಆನಂದಮಯ. ಪರವಾಗಿಲ್ಲ, ಚಪ್ಪಾಳೆ ಹೊಡಿತಾವ್ರೆ, ಈಗ ಸೇರ್ತಾವ್ರೆ. ಎಲ್ಲಾರಿಗೂ ಭಗವಂತ ತಾಯಿ ಒಳ್ಳೇದು ಮಾಡ್ಲಿ ಅಂತ ಕಬ್ಬಾಳಮ್ಮ ಮತ್ತು ಪಟ್ಟಳದಮ್ಮನ ಒಂದು ಗೀತೆಯನ್ನು ಆಡ್ಬಿಡೋಣ. ಎಲ್ಲ ಬಂದ್ಬಿಡ್ಬೇಕು ಮನೆಯಿಂದ ಕೂಗ್ಕೊಂಡು. ಪಟ್ಲದಮ್ಮ ತಾಯಿ ಬಾರಕ್ಕೆ, ಕಬ್ಬಾಳಮ್ಮ ತಾಯಿ ಬಾರಕ್ಕೆ, ಕೆಂಪಮ್ಮ ತಾಯಿ ಬಾರಕ್ಕೆ, ಚಿಕ್ಕಮ್ಮ ತಾಯಿ ಬಾರಕ್ಕೆ, ಕೂಗದೆ ಇದ್ದವ್ರ ಪಾದಕ್ಕೆ. ಇಲ್ಲ ಪರವಾಗಿಲ್ಲ, ಒಟ್ಲಿ ಕುಂಡಗಣ್ಣ ಅವನಿಗಿಂತ ಮೇಟಗಣ್ಣ ವಾಸ ಅಂತಾರಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ. ಅದಕ್ಕೆ ಆ ತಾಯಿಯ ಕೃಪಾ ಕಟಾಕ್ಷ ನಮ್ಮೆಲ್ಲರಿಗೂ ಸದಾ ತುಂಬಿರಲಿ ಅಂತ ಈ ಜನಪ್ರಿಯವಾದ ಗೀತೆ. ತಾಯೇ ಮಣಿಗೆರೆ ಗ್ರಾಮದಲ್ಲಿ ನೆಲೆಯಾದ ಕಬ್ಬಾಳಮ್ಮ ಪಟ್ಟಲದಮ್ಮ ಕೆಂಪಮ್ಮ ಚಿಕ್ಕಮ್ಮ ತಾಯೇ, ಸರ್ವರ ಕಾಯುವ ಜಗನ್ಮಾತೆ ಅಮ್ಮ ಕಬ್ಬಾಳಮ್ಮ ಪಟ್ಟಲದಮ್ಮ.
ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುರಿದು ಗೆಜ್ಜೆಯ ದನಿ ಮಾಡೋಣ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಮಡಿಗೆರೆ ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಕಪ್ಪಾಳಮ್ಮನಾಗಿ ನೆರೆದಾಳ ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುರಿದು ಗೆಜ್ಜೆಯ ದನಿ ಮಾಡೋಣ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಪಟ್ಟಲಮ್ಮನಾಗಿ ನೆರೆದಾಳ ಬಂದಾಳ ತಾಯಿ ಬಂದಾಳ ಮಡಿಗೆರೆ ಗ್ರಾಮದಲ್ಲಿ ನೆಲೆಸಾಳ ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುರಿದು ಗೆಜ್ಜೆಯ ದನಿ ಮಾಡೋಣ ಬಂದಾಳ ಅಮ್ಮ ಹಸಿರು ಹೊಸ ಸುಟ್ಟು ಅವರ ಮೊಗದ ನಾಡಿದಾಳ ಪಚ್ಚೆ ಸೀರೆಯನ್ನು ಹಸಿರು ಹೊಸ ಸುಟ್ಟು ಅವರ ಮೊಗದ ನಾಡಿದಾಳ ಭಕ್ತರ ಮೊಗದಲ್ಲಿ ಮುತ್ತನ್ನು ಚೆಲ್ಲುತ್ತಾ ಪಟ್ಟಲಮ್ಮ ಕಪ್ಪಾಳಮ್ಮ ಕೆಂಪಮ್ಮ ಚಿಕ್ಕಮ್ಮ ಭಕ್ತರ ಮುಖದಲ್ಲಿ ಮುತ್ತನ್ನು ಚೆಲ್ಲುತ್ತಯೇ ನೂರ ದೇವತೆ ಬೆರೆದಾಳ ಹಿಡಿದ ವಾಕ್ಯವ ಕೊಡುತ್ತಾಳ ಮಡಿಗೆರೆ ಗ್ರಾಮದಲ್ಲಿ ನೆಲೆಸಾಳ ಹಿಡಿದ ವಾಕ್ಯವ ಕೊಡುತ್ತಾಳ ಮಡಿಗೆರೆ ಗ್ರಾಮದಲ್ಲಿ ನೆಲೆಸಾಳ ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುರಿದು ಗೆಜ್ಜೆಯ ದನಿ ಮಾಡೋಣ ಬಂದಾಳ ಮೂಗಳೆರಡು ಸೂರ್ಯಚಂದ್ರ ತಳ್ಳುತ್ತಿನ ಜುಮುಕಿಗಳು ಮೂಗಳೆರಡು ಸೂರ್ಯಚಂದ್ರ ತಳ್ಳುತ್ತಿನ ಜುಮುಕಿಗಳು ಹಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಅಮ್ಮ ಮಡಿಗೆರೆ ಗ್ರಾಮದಲ್ಲಿ ನೆಲೆಯಾದ ಪಟ್ಟಲದಮ್ಮ ಕಪ್ಪಾಳಮ್ಮ ಕೆಂಪಮ್ಮ ಚಿಕ್ಕಮ್ಮ ಅಮ್ಮ ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಮಂಗಲ್ಯ ಸೌಭಾಗ್ಯ ಕೊಂದಾಳ ಹಿಂಗಾದ ಕೊಂದಾಳ ಹಿಂಗಾವಣೆಗಳ ಕಡಿದಾಳ ಹಿಂಗಾದ ಕೊಂದಾಳ ಅವಣೆಗಳ ಕಡಿದಾಳ ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುರಿದು ಗೆಜ್ಜೆಯ ದನಿ ಮಾಡೋಣ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಮಡಿಗೆರೆ ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಕಪ್ಪಾಳಮ್ಮ ಪಟ್ಟಲಮ್ಮ ನೆಲೆಸಾಳ ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುರಿದು ಗೆಜ್ಜೆಯ ದನಿ ಮಾಡೋಣ ಬಂದಾಳ ಮಡಿಗೆರೆ ಗ್ರಾಮದಲ್ಲಿ ನೆಲೆಯಾದ ಕಪ್ಪಾಳಮ್ಮ ಪಟ್ಟಲದಮ್ಮ
ಗ್ರಾಮ ದೇವತೆಗಳನ್ನೆಲ್ಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಅದಕ್ಕೆ ನಾವೆಲ್ಲರೂ ಕೂಡ ಭಗವಂತ ನಾಮಸ್ಮರಣೆಯನ್ನು ಮಾಡ್ತೀವಿ. ಇದರ ಮಧ್ಯದಲ್ಲೊಂದು ಜಾನಪದ ಗೀತೆ. ತವರಿನ ಹೆಣ್ಣು ಮಕ್ಕಳು ಗಂಡನ ಮನೇಲಿದ್ರೆ ಅಪ್ಪನ ಮನೆ ಚಿಂತೆ, ಅಪ್ಪನ ಮನೇಲಿದ್ರೆ ಗಂಡನ ಮನೆ ಚಿಂತೆ. ಅವತ್ತಿನ ಕಾಲದಲ್ಲಿ ಬಳಗಾರ ಶೆಟ್ರು ಬತ್ತಿದ್ರಂತೆ ಊರೂರಿಗೆ. ಆ ತಾಯಿ ಹೇಳ್ತಿದ್ಲಂತೆ, ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಏನೂ ಇಲ್ಲ, ನೋಡಿ ಇಲ್ಲೇ ಕೂತ್ಕಂತ ಇಡ್ತಾ ಇರ್ತಾರ. ಅವತ್ತಿನ ಕಾಲದಲ್ಲಿ ಏನು, ಊರಿಗೊಂದು ಫೋನ್ ಇದ್ರೆ ಹೆಚ್ಚು, ಸಾವನ್ ಸುದ್ದಿ ಅಲ್ಲಿಗೆ ಬತ್ತಿತ್ತು. ಯಾರಿಗಾದ್ರೂ ಒಬ್ಬರ ಮನೆ ಫೋನ್ ಇದ್ರೆ ಸಾಕು. ಆದ್ರೆ ಇವತ್ತು ಹೊಯ್ಕ ಮಕ್ಕಳ ಕೈಲೆಲ್ಲ 2 3 ಅವೆ. ಆಮೇಲೆ ಏನು ಸಿಲೋಟ್ ಕಂಡಾಗ ಸುಮ್ಮನೆ ಯಾವಾಗಲೂ ಅದನ್ನೇ ತೀಡ್ತಾ ಇರ್ತಾರೆ. ಆದ್ರೆ ಅವತ್ತಿನ ಕಾಲದಲ್ಲಿ ಬಳಗಾರ ಶೆಟ್ಟಿ ಬಂದ್ರೆ ಚಾಪೆ ಹಾಕಿ ಕೂರಿಸ್ಬಿಟ್ಟಿಲ್ಲ ಅವರ ಕೆಲವು ತಾಯಂದ್ರು. ಆ ಮಲ್ಲಾರಕ್ಕೆ ನಮಸ್ಕಾರ ಮಾಡ್ಬಿಟ್ಟು ಬಳೆ ತೋಡ್ಸ್ಕೋತಾ ನಮ್ಮ ಅಪ್ಪನ ಮನೆಗೆ ಹೋಗಿದ್ರಪ್ಪ. ನಮ್ಮ ತಾಯಿ ಚೆನ್ನಾಗಿದ್ದಾಳ, ನಮ್ಮವ್ವ ಚೆನ್ನಾಗಿದ್ದಾಳ, ಹೋಗಿದ್ದ ಕಣವ, ಕಬ್ಬು ಭಾಳ ಚೆನ್ನಾಗಿದೆ ಅಂತ ಈ ಸಲ, ನಿನ್ನ ತಮ್ಮದಿರೆಲ್ಲ ನಿಮ್ಮ ಅಣ್ಣದಿರೆಲ್ಲ ಚೆನ್ನಾಗವ್ರೆ, ಆ ಮಜ್ಜಿಗೆ ಕೊಟ್ಲು ನಿನ್ನ ತಾಯಿ, ಕುಡ್ಕೊಂಬಂದೆ, ಭಾಳ ಚೆನ್ನಾಗಿದ್ರು, ಎಲ್ಲ ಚೆನ್ನಾಗಿತ್ತು ಅಂತ ಬಂದು ಹೇಳ್ತಾನಂತೆ. ಬರೋವಾರ ಹೋಯ್ತಾ ಇದ್ದೀನಿ. ಆಗಿದ್ಮೇಲೆ ನಮ್ಮ ಅವನಿಗೆ ಬಳೆ ತಗೊಂಡೋಗಿ ತೊಟ್ಬಿಡು, 7 ರೂಪಾಯಿ ಕೊಡ್ತೀನಿ ನಿನಗೆ. ಆಗ ಆ ಬಳಗಾರ ಶೆಟ್ಟಿಯ ಮಾತುಗಳು ನೋಡಿ ಎಷ್ಟು ಚೆನ್ನಾಗಿ ಅವಳು ಕೇಳ್ತಿದ್ಲು, ಸಂತೋಷ ಪಡ್ತಿದ್ಲು. ಇವತ್ತೆಲ್ಲ ಮೊಬೈಲ್ ಬಂದು ಎಲ್ಲ ಬಳಗಾರ ಶೆಟ್ಟಿದು ಎಲ್ಲ ಬರೀ ಮೊಬೈಲ್ಲೇ ಬರ್ತದೆ ಈಗ. ಯಾಕಂದ್ರೆ ಅವರು ಮೊಬೈಲ್ ಹಿಡ್ಕೊಂಬತ್ತಾರೆ. ಈಗ ಬಳಗಾರ ಶೆಟ್ರು ಬರೋದೇ ಬಿಟ್ಬಿಟ್ಟವ್ರೆ. ಈಗ ಎಲ್ಲ ಫ್ಯಾನ್ಸಿ ಸ್ಟೋರ್ಗಳು ಹಾಕೊಂಡ್ಬಿಟ್ಟವ್ರಲ್ಲ, ಈಗ ಬ್ಯಾಂಗಲ್ ಸ್ಟೋರ್ಗಳು ಅವರೇ ಹಾಕೊಂಡವ್ರೆ. ಈಗ ಮನೆಯಲ್ಲೇ ಬ್ಯಾಂಗಲ್ ಸ್ಟೋರ್ಗಳು ಆಗ್ಬಿಟ್ಟವ. ಈಗ ಅವತ್ತಿನ ಕಾಲ ಹೆಂಗಿತ್ತು, ಆನ್ಲೈನು, ಈಗ ಯಾವ್ದು ಬೇಕಾದ್ರೂ ಅಲ್ಲೇ ತರಿಸ್ತಾರೆ. ಈಗ ಯಾವ ಬಳಗಾರ ಶೆಟ್ಟಿ ಅಂತ. ಆ ಬಳಗಾರ ಶೆಟ್ಟಿ ಒಂದು ಜನಪದ ಗೀತೆ ಎಷ್ಟು ಚೆನ್ನಾಗಿದೆ ನೋಡಿ. ಗೊತ್ತಿಲ್ಲ ಎಲೆಗೆ ಗುರಿಯಿಲ್ಲ ಎಲೆ ಬಾಲೆ ತೋರಿಸುವಾರ ನಿನ್ನ ತವರೂರ. ಭಾಗ್ಯದ ಬಲೆಗಾರ ಹೋಗಿ ಬಂದವರಿಗೆ, ಭಾಗ್ಯದ ಬಲೆಗಾರ ಹೋಗಿ ಬಂದವರಿಗೆ, ನಿನ್ನ ತವರೂರ ನಾನೇನ ಬಲ್ಲೆಯೋ, ನಿನ್ನ ತವರೂರ ನಾನೇನ ಬಲ್ಲೆಯೋ, ಗೊತ್ತಿಲ್ಲ ಎಲೆಗೆ ಗುರಿಯಿಲ್ಲ ಎಲೆ ಬಾಲೆ ತೋರಿಸುವಾರವ್ವ ನಿನ್ನ ತವರೂರ. ಭಾಗ್ಯದ ಬಲೆಗಾರ ಹೋಗಿ ಬಂದವರಿಗೆ, ಭಾಗ್ಯದ ಬಲೆಗಾರ ಹೋಗಿ ಬಂದವರಿಗೆ. ಶೆಟ್ಟಿ, ನಮ್ಮೂರ್ ದಾರಿಲಿ ಆಲೆ ಮನೆಗಳಿದೆ, ನವಿಲು ಸಾರಂಗಗಳೆಲ್ಲ ಓಡಾಡ್ತಿರ್ತವೆ, ಅಕ್ಕಪಕ್ಕ ಗದ್ದೆಗಳಲ್ಲೆಲ್ಲ ಓಡಾಡ್ತಿರ್ತವೆ. ಹಾಗಾಗಿ ಸರಿಯಾಗಿ ದಾರಿ ನೋಡ್ಕೊಂಡು ಹೋಗ್ಬೇಕು, ತಪ್ಪಿಸ್ಕೋಬಾರದು. ಮುತ್ತೈದೆ
ಬಳೆಗಾರ ಶೆಟ್ಟಿ, ನಮ್ಮೂರು ಮಣಿಗೆರೆ. ಅಲ್ಲಿ ನಮ್ಮನೆ ತುಂಬಾ ಚಿಕ್ಕ ಮನೆ, ಅಂಚನ್ ಮನೆ. ನಮ್ಮವ್ವ ಅಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಫ್ರೆಂಡ್ಸ್ನೆಲ್ಲ ತಿಂಡಿ ಕೊಟ್ಕೊಂಡು ಪಗಡೆ ಆಡ್ತಾ ಕೂತಿರ್ತಾಳೆ. ಸರಿಯಾಗಿ ನೋಡ್ಕೋ. ಅಲ್ಲೇ ಹೋಗಿ ಬರ್ತೀನವ. ಆಯ್ತು. ಅಯ್ಯೋ ಬಳೆಗಾರ ಶೆಟ್ಟಿ, ಇನ್ನೊಂದು ವಿಷಯ ಹೇಳದೆ ಮರ್ತ್ಬಿಟ್ಟೆ. ಇವತ್ತು ನಮ್ಮ ಮಣಿಗಿರಿಲಿ ಹಬ್ಬ. ಎಲ್ಲ ನೆಂಟರು ಇಷ್ಟರು ಎಲ್ಲರೂ ಸೇರ್ತಿರ್ತಾರೆ. ಒಳ್ಳೆ ಒಳ್ಳೆ ಬಳೆಗಳು ತಗೊಂಡೋಗು. ಹಂಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರಬೇಕು, ಆಯ್ತಾ? ನಮ್ಮ ಓನ್ಗೆ ಕೆಂಪು ಗೀರಿನ ಬಳೆ, ಹಸಿರು ಬಳೆ ಅಂದ್ರೆ ತುಂಬಾ ಇಷ್ಟ. 7 ರೂಪಾಯಿ ಕೊಟ್ಬಿಡ್ತೀನಿ. ಕೈ ತುಂಬ ಬಳೆ ತೊಟ್ಬಿಟ್ಟು ಬಂದ್ಬಿಡು. ಹೊಡೆದ್ರೆ ಎಲ್ಲ ಒಟ್ಟಿಗೆ ಜೋರಾಗಿ ಹೊಡೀರಿ. ಅದೇನು ಒಬ್ಬೊಬ್ಬರು ಮಧ್ಯ ಪಟ್ ಪಟ್ ಅಂತ ಕೈ ಹೊಡೆಯೋದು, ಎಲ್ಲ ಚಪ್ಪಾಳೆ ಹೊಡೆದ್ರೆ ಸ್ವಲ್ಪ ಆಯುಸ್ಸು ಮುಂದಕ್ಕೆ ಹೋಯ್ತದಂತೆ. ಈ ಊಟ ಮಾಡಿಬಿಟ್ಟು ಮಲಗ್ಬಿಡ್ಬೇಕು ಬೇಗನೆ, ಅಷ್ಟೇ ಉಳಿದಿರೋದೀಗ. ಇಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಾರದನ ಗೀತೆಯನ್ನು ಕೇಳ್ಕೊಂಡಿದ್ರೆ ಅದನ್ನು ಹಾಡ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಬರೋಣ. ಕೊಡಿ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೇಳ್ತಿರುವ ಸಂದರ್ಭದಲ್ಲಿ ಮಾರಮ್ಮನೂ ಕೂಡ ಗ್ರಾಮ ದೇವತೆಯಾಗಿ ನೆಲೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ತಾಯಿ ನಮಗೆಲ್ಲ ಇಷ್ಟಾರ್ಥವನ್ನು ಕೊಡ್ಲಿ ಅಂತ ಈ ನಾರದನ ಗೀತೆ ಒಂದನ್ನು ಹಾಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಭಾಗ ಬರೋಣ. ಹರಿನಾರಾಯಣ ಪಂದಗ ಶಯನ
ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ನಾರಾಯಣ ಜಗದಲ್ಲಿ ಎಲ್ಲೇ ಅಲ್ಲೇ ನಿನ್ನದು ಯಾರೂಪ ಕಂಗಳಲ್ಲೇ ಹಾಡಿ ಹಾಡಿ ಕುಣಿದೆ ನಾನು ಜಗದಲ್ಲಿ ಎಲ್ಲೇ ಅಲ್ಲೇ ನಿನ್ನದು ಯಾರೂಪ ಕಂಗಳಲ್ಲೇ ಮೋಹನ ರೂಪನೇ ಶ್ಯಾಮಲ ಸುಂದರನೇ ಮೋಹನ ರೂಪನೆ ಶ್ಯಾಮಲ ಸುಂದರನೆ ಬ್ರಹ್ಮಾಂಡವನು ಕುಕ್ಷಿಯೊಳಗಿಟ್ಟವನೆ ಬ್ರಹ್ಮಾಂಡವನು ಕುಕ್ಷಿಯೊಳಗಿಟ್ಟವನೆ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ದೇವ ದೇವ ಗಣವಂತ ಮಧುರ ಕರುಣಾಕರ ಶ್ರೀ ಹರಿಯೇ ಶಿರಬಾಗುತ್ತ ಶರಣು ಎನ್ನುತ್ತಾ ನಿನ್ನ ಚರಣದಿ ನಮಿಸುವೆ ನಾರಾಯಣ ದೇವ ದೇವ ಗಣವಂತ ಮಹಿಮ ಕರುಣಾಕರ ಶ್ರೀ ಹರಿಯೇ ಶಿರಬಾಗುತ್ತ ಶರಣು ಎನ್ನುತ್ತಾ ನಿನ್ನ ಚರಣದಿ ನಮಿಸುವೆ ನನಗೆ ಕೃಪೆಯ ತೋರೋ ಭಕ್ತಿ ಬಲವನಿಂದ ಮುಕ್ತಿ ಮಾರ್ಗದ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ 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 ಪನ್ನಗ ಶಯನ ಗೋವಿಂದ ಹರಿ ಗೋವಿಂದ ವೈಕುಂಠವಾಸನೆ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣನ